ಹಾಸನದ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಆದರೆ ರಥೋತ್ಸವದ ವೇಳೆ ನೂಕುನುಗ್ಗಲು ಉಂಟಾಗಿತ್ತು. ಯಾಕೆ ಈ ಸ್ಟೋರಿ? ರಥೋತ್ಸವದ ವೇಳೆ ನೂಕುನುಗ್ಗಲು, ಕಾಲ್ತುಳಿತಕ್ಕೆ ಭಕ್ತರು ದಿಕ್ಕಾಪಾಲು. ಎಲ್ಲೆಲ್ಲೂ ಭಕ್ತ ಸಾಗರ. ಸಾವಿರಾರು ಭಕ್ತರ ನಡುವೆ ರಾರಾಜಿಸುತ್ತಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ರಥ ಎಳೆಯುವಾಗ ದಿಢೀರ್ ನೂಕುನುಗ್ಗಲು, ದಿಕ್ಕಾಪಾಲಾದ ಭಕ್ತರು. ಹಾಸನದ ಹೊಳೆನರಸೀಪುರದಲ್ಲಿ ಪ್ರತಿ ವರ್ಷದಂತೆ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಆದರೆ ರಥೋತ್ಸವದ ವೇಳೆ ರಥವನ್ನ ಎಳೆಯುವಾಗ ದಿಢೀರ್ ನೂಕುನುಗ್ಗಲು ಉಂಟಾಯಿತು. ಒಬ್ಬರ ಮೇಲೊಬ್ಬರು ಬಿದ್ದ ಭಕ್ತರು ಕಾಲ್ತುಳಿತಕ್ಕೆ ಒಳಗಾದ್ರು. ಕೂಡಲೇ ಸ್ಥಳೀಯರು ಕೆಳಗೆ ಬಿದ್ದವರನ್ನ ಮೇಲೆತ್ತಿ ಭಾರೀ ಅನಾಹುತವನ್ನ ತಪ್ಪಿಸಿದ್ರು. ರಥೋತ್ಸವದ ವೇಳೆ ನೂಕುನುಗ್ಗಲು ಉಂಟಾಗಿದ್ದು ಹೊರತುಪಡಿಸಿದ್ರೆ ಇಡೀ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಬೆಳಿಗ್ಗೆಯೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯ ನೆರವೇರಿದ್ವು. ಈ ವೇಳೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ಭಾಗಿಯಾಗಿತ್ತು. ಮೈತ್ರಿ ಪಕ್ಷದ ಅಭ್ಯರ್ಥಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಈ ಬಾರಿ ತೇರಿಗೆ ವಿಶೇಷ ಅಲಂಕಾರ ಮಾಡಲು ನಮಗೆ ಬಿಡಲಿಲ್ಲ ಅಂತ ಭವಾನಿ ರೇವಣ್ಣ ಆರೋಪಿಸಿದ್ರು. ನಮಗೆ ಕೆಲ ಪೂಜಾ ವಿಧಿವಿಧಾನದಲ್ಲಿ ಭಾಗಿಯಾಗಲು ನಮ್ಮ ವಿರೋಧಿಗಳು ಬಿಟ್ಟಿಲ್ಲ ಅಂತ ಭವಾನಿ ರೇವಣ್ಣ ಕಿಡಿಕಾರಿದ್ರು. ಅದೇನೇ ಇರಲಿ, ಕೊಂಚ ನೂಕುನುಗ್ಗಲು ಉಂಟಾಗಿದ್ದು ಬಿಟ್ರೆ ಇಡೀ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಲಕ್ಷ್ಮೀ ನರಸಿಂಹನ ದರ್ಶನ ಪಡೆದು ಭಕ್ತರು ಪುನೀತರಾದ್ರು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.